ನಾವು ಸುಮಾರು ಒಂದು 7-8 ವರ್ಷದಿಂದಲೂ ಕುಡಿತೀವಿ. ಇಲ್ಲ ಸರ್, ಮುಟ್ಟಲ್ಲ. ನನ್ನ ಮಗಳು ಬಂದಿಲ್ಲ ಜೊತೆಲಿ, ನನ್ನ ಮಗಳಿದ್ದಾರೆ. ನನ್ನ ಮಗಳು ಕರ್ಕೊಂಡ್ಬರ್ತೀನಿ. ಕುಡಿಯೋರ್ಗಿದೆ ಎಲ್ಲ ಹೇಳ್ತೀನಿ. ನಾನು ಹೋಗಿದ್ದೆ, ಸನ್ನಿಧಿಗೆ ಹೋಗಿದ್ದೆ. ಈ ಥರ ಆಯಿತು, ಭಗವಂತ ನನ್ನ ಕಾಪಾಡ್ಕೊಂಡಾನೆ. ಯಾವುದೇ ಕಾರಣಕ್ಕೂ ಮುಟ್ಟಕ್ಕಲ್ಲ ಅಂತ ಹೇಳ್ಕೊಂಡು ಈ ಭಾಷೆ ಸಾಕ್ಷಿಯಾಗಿ ನನ್ನ ಜೀವನ ಪರ್ಯಂತ ಮುಟ್ಟಕ್ಕಲ್ಲ ಅಂತ ಸತ್ಯ ಮಾಡಿ ಹೇಳ್ತಾಯಿದ್ದೀನಿ. ಭಾಷೆ ಕೈ ಅಗಲ ಮಾಡಿ. ತಲೆ ಬಗ್ಗಿಸ್ಬೇಕು. ನಾವು ಕೊಟ್ಟ ಚಟಕ್ಕೆ, ಕೆಟ್ಟ ಚಟಕ್ಕೆ ಬಿಡ್ಲಿ ಅಂತಂತ ಹೇಳಿ ಅಂತ ಹೇಳಿ ತಿಳ್ಕೊತೀನಿ. ನಾವು ಸುಮಾರು ಒಂದು 7-8 ವರ್ಷದಿಂದಲೂ ಕುಡಿತೀವಿ. ಖಂಡಿತ ಬಿಡ್ತೀವಿ. ಅದೇ ನೋಡಿದ್ರಲ್ಲ, ಎಲ್ಲ ಸೇರ್ಕೊಂಡು ಸಭೆಯಲ್ಲಿ ಸರಿ ಹಿಂಸೆ ಕೊಟ್ಟು, ಏನು ಹಿಂಸೆ ಏನು ಕೊಡಲಿಲ್ಲ. ತಪ್ಪಾಯ್ತು ಅಂತ ಕಾಲು ಹಿಡ್ಕೊಂಡು ಯಾವ ನಿನ್ನ ಮುಟ್ಟಲ್ಲ ಅಂತ ಹೇಳಿ ಹೇಳ್ಕೊಂಡಿದ್ದೀನಿ. ನನ್ನ ಅಪ್ಪ ಯಾವಾಗ ಕಾಪಾಡಲಿ ಅಂತ ಮಾಡಿ ಮಾತಾಡ್ತೀನಿ. ದಿವಸ ಕಮ್ಮಿ ಅಂದ್ರೆ ಕನಿಷ್ಠ ಕಮ್ಮಿ ಅಂದ್ರೆ 500 ರೂಪಾಯಿ ಖರ್ಚಾಗೋದು ಬರೀ ನಾನು ಕುಡ್ದಕ್ಕೆ. ಇದು ಫಸ್ಟ್ ಸಲ ಬಂದಿರೋದು. ಮನಸ್ಸು ನನಗೆ ಬೆಳಗಿಂದಲೂ ಒಂಥರ ಏನೋ ಒಂಥರ ಮನಸ್ಸಿಗೆ ಒಂಥರ ಇದು. ಎಲ್ಲ ನಿಂತಿದೆಲ್ಲ ನೋಡ್ತಾ ಇದಾರೆ, ಎಲ್ಲ ನಮಗೂ ಒಂಥರ ಆಯ್ತು. ಬಿಡ್ಬೇಕು ಅನ್ನೋ ಒಂದಿದು, ಎಲ್ಲ ಸಂಸಾರ ಸಾಕೊಂಡು ಅಚ್ಚುಕಟ್ಟಾಗಿ ಹೋಗ್ಬೇಕು, ಮಕ್ಕಳು ಮರಿ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದೊಂದು ಆಸೆ. ಏನಿಲ್ಲ. ಇಲ್ಲ ಸರ್, ಮುಟ್ಟಲ್ಲ. ಏನು ಮುಟ್ಟಲ್ಲ. ನನ್ನ ಮಗಳು ಬಂದಿಲ್ಲ ಜೊತೆಲಿ, ನನ್ನ ಮಗಳಿದ್ದಾರೆ. ನನ್ನ ಮಗಳು ಕರ್ಕೊಂಡ್ ಬಂದಿದ್ದಾರೆ. ಬಾರಪ್ಪ ಬೇಡ ಅದೆಲ್ಲ. ಮಗಳು ಅದೇ ಸರಿ ಆಗಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ಮುಟ್ಟಲ್ಲ ಸರ್.